ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇಷ್ಟವಿಲ್ಲದ ಮದುವೆ ಭಾಗ 90. ಮುಕ್ಕಾಲು ಗಂಟೆಯ ಬಳಿಕ ಪುನಃ ತಾಯಿಯ ಸಹಸ್ರನಾಮ ಅರ್ಚನೆಯ ಜೊತೆ ತಂದೆ, ತಂಗಿ ಹಾಗೂ ತನಗೇನು ಬೇಕು ಎಲ್ಲವನ್ನು ಟ್ರಾಲಿಯಲ್ಲಿ ತುಂಬಿ ಬಿಲ್ಲಿಂಗ್ ಕೌಂಟರ್ ಪಕ್ಕ ಹೋದ ಅರುಣ್ ಕಾಲ್ ಬಂದ ಕಾರಣ ತಾಯಿಯನ್ನು ಅಲ್ಲಿ ನಿಲ್ಲಿಸಿ ಮಾತನಾಡುತ್ತಿರುವಾಗ ನಿಮಿಷಗಳ ಬಳಿಕ ತಾಯಿ ಕರೆದರೆಂದು ಅವರ ಬಳಿ ಹೋದನು. ಕ್ಯಾಶ್ ಔರ್ ಕಾರ್ಡ್ ಮೇಡಮ್ ಎನ್ನುವ ಹುಡುಗಿಯ ಧ್ವನಿ ಕೇಳಿ ಅವಳತ್ತ ನೋಡಿದವನಿಗೆ ಆಶ್ಚರ್ಯವಾಗಿತ್ತು. ಆದರೆ ಅವಳು ಭಾವರಹಿತವಾಗಿ ಸರ್ ಪ್ಲೀಸ್ ಸ್ವಲ್ಪ ಫಾಸ್ಟ್ ಮಾಡಿ, ನಿಮ್ಮ ಹಿಂದೆ ಬೇರೆ ಕಸ್ಟಮರ್ ಇದ್ದಾರೆ ಎಂದಾಗ ತಲೆಕೊಡವಿ ಅವಳತ್ತ ಕಾರ್ಡ್ ಚಾಚಿದನು. ನಿಮಿಷಗಳಲ್ಲಿ ಅವರ ಪೇಮೆಂಟ್ ಆಗಿದ್ದು ಎಲ್ಲವನ್ನ ಬ್ಯಾಗ್ ಒಳಗಡೆ ತುಂಬಿಸುವಾಗ ಅರುಣ್ ತದೇಕಚಿತ್ತವಾಗಿ ಅವಳನ್ನೇ ದಿಟ್ಟಿಸುತ್ತಿದ್ದನು. ಸುಮ್ಮನೆ ನಿಂತು ಸುತ್ತಲೂ ನೋಡುತ್ತಿದ್ದ ಆರತಿಯ ನೋಟ ಮಗನ ಮೇಲೆ ಬಿದ್ದಾಗ ಅವನು ಎದುರಿರುವ ಹುಡುಗಿಯನ್ನು ಬಿಟ್ಟು ಬಿಡದೆ ಗಮನಿಸುವುದನ್ನು 3-4 ಬಾರಿ ನೋಡಿ ಆ ಹುಡುಗಿಯತ್ತ ಒಮ್ಮೆ ದೃಷ್ಟಿ ಹರಿಸಿ ಸುಮ್ಮನಾದರು. ಇಬ್ಬರು ಲಗೇಜ್ ಸಮೇತ ಬೇಸ್ಮೆಂಟ್ ಪಾರ್ಕಿಂಗಲ್ಲಿದ್ದ ಕಾರಿನ ಬಳಿ ಹೋಗಿ ಅರುಣ್ ಕವರನ್ನ ಒಂದೊಂದೇ ಕಾರಿನ ಡಿಕ್ಕಿ ಒಳಗಡೆ ಇಡುವಾಗ ತಾಯಿಯನ್ನು ಕರೆದರೆ ಅವರು ಮೌನವಾಗಿಯೇ ನಿಂತಿದ್ದರು. ಮಾಮ್ ಪ್ಲೀಸ್ ಹೆಲ್ಪ್ ಮಾಡಿ ಎಂದರು. ಸುಮ್ಮನೆ ನಿಂತಿದ್ದವರನ್ನು ನೋಡಿ, ಅಲ್ಲ ಮಮ್ಮಿ ಹೀಗೆಲ್ಲ ಸೈಲೆಂಟ್ ಮೂಡಿಗೆ ಹೋಗಲ್ಲ, ಏನಾಗಿದೆ ಅಂತ ಅವರಲ್ಲೂ ಅದೇ ಕೇಳಿದಾಗ, ಆಗಿರೋದು ನಿನಗೆ ಕಣೋ, ಆ ಬಿಲ್ಲಿಂಗ್ ಮಾಡ್ತಿದ್ದ ಹುಡುಗಿಯನ್ನು ತಿನ್ನೋ ಹಾಗೆ ನೋಡ್ತಿದ್ದೀಯಲ್ಲ, ನಿನಗೆ ಮದುವೆ ಆಗೋಕೆ ಹುಡುಗಿ ಫಿಕ್ಸ್ ಆಗಿದೆ ಅನ್ನೋದು ಮರೆತು ಹೋಗಿದೆಯಾ ಹೆಂಗೆ? ಅಥವಾ ನೀನು ಬೇರೆ ಶ್ರೀಮಂತ ಮಕ್ಕಳ ಹಾಗೆ ಪಾಪದ ಹುಡುಗಿಯರ ಜೊತೆ ಲವ್ ಅಂತ ಆಟ ಆಡಿ ಕೈ ಕೊಡೋ ಆಸಾಮಿ ಅಲ್ಲ ತಾನೇ ಎಂದವರ ಮಾತಿಗೆ, ಮಾಮ್ ದಿಸ್ ಇಸ್ ಟೂ ಮಚ್, ನಿನ್ನ ಮಗನ ಮೇಲೆ ನಂಬಿಕೆ ಇಲ್ವಾ ನಿನಗೆ ಅಂತ ಕೋಪದಲ್ಲಿ ಹಲ್ಲು ಕಡಿದು ನುಡಿದರೆ, ಅಯ್ಯೋ ಮಗ್ನೆ, ನಂಬಿಕೆ ಪ್ರಶ್ನೆ ಅಲ್ಲ ಕಣೋ, ನೀನು ಇಲ್ಲಿಯವರೆಗೆ ಯಾವ ಹುಡುಗಿಯರನ್ನು ಕಣ್ಣೆತ್ತಿ ನೋಡಿದವನಲ್ಲ, ಅಂಥದರಲ್ಲಿ ಇವತ್ತು ಅನ್ನುವಾಗ ಬಿಲ್ಲಿಂಗ್ ಸೆಕ್ಷನ್ನಲ್ಲಿ ಇದ್ದ ಹುಡುಗಿ ಯಾರು ಗೊತ್ತಾ? ದಾಮಿನಿ ಆಂಟಿ ಅಣ್ಣ ದಿನೇಶ್ ಮಗಳು ದಿತ್ಯ ಎಂದ ಕೂಡಲೇ ಗಾಬರಿಯಲ್ಲೇ, ಏನೋ ಹೇಳ್ತಾ ಇದ್ದೀಯಾ? ಅವಳು ಆ ಕೊಲೆಗಡುಕ ದಿನೇಶ್ ಮಗಳ ಅಂತ ಒಮ್ಮೆ ಅವಳ ಮುಖವನ್ನು ನೆನಪಿಸಿಕೊಂಡು ಕೇಳಿದರೆ, ಅಂದು ಅವಳು ತನ್ನ ಕಂಪನಿಗೆ ಇಂಟರ್ವ್ಯೂಗೆ ಬಂದು ಅಲ್ಲಿ ನಡೆದ ಎಲ್ಲವನ್ನ ಹೇಳಿದ ಅರುಣ್ ಡ್ಯಾಡಿಗೆ ಕಾಲ್ ಮಾಡಿದಾಗ ಯಾವುದೇ ಕಾರಣಕ್ಕೂ ಅವಳನ್ನು ನಿನ್ನ ಕಂಪನಿ ಹತ್ತಿರ ಸೇರಿಸ್ಬೇಡ ಅಂದ್ರು. ಸೊ ಅದರ ಮೇಲೆ ಅವಳ ವಿಷಯ ಮರೆತೇ ಹೋಗಿತ್ತು. ಈಗ ಅವಳನ್ನು ಅಲ್ಲಿ ನೋಡಿ ನಿಜಕ್ಕೂ ಶಾಕ್ ಆಯಿತು ಮಮ್ಮಿ. ಅವಳ ಎಜುಕೇಷನ್ ಏನು, ಅವಳು ಮಾಡ್ತಿರೋ ಜಾಬ್ ಏನು? ಕೆನಡಾ ಯೂನಿವರ್ಸಿಟಿಯಲ್ಲಿ ರ್ಯಾಂಕ್ ಬಂದವಳಿಗೆ ಬೇರೆ ಎಲ್ಲೂ ಕೆಲಸ ಸಿಗ್ಲಿಲ್ವಾ? ಹೋಗಿ 10th ಪಾಸಾದವರು ಮಾಡೋ ಬಿಲ್ಲಿಂಗ್ ಜಾಬ್ ಮಾಡ್ತಿದ್ದಾಳೆ. ಅದೇ ಯೋಚನೆ ಮಾಡ್ತಾ ನೋಡ್ತಿದ್ದೆ ಬಿಟ್ರೆ ಆ ಕ್ರಿಮಿನಲ್ ಲೇಡಿ ರೌಡಿಯ ಮೇಲೆ ಕಣ್ಣಾಕೋ ಅಷ್ಟು ಕೆಟ್ಟ ಕಾಲ ಬಂದಿಲ್ಲ ನನಗೆ ಅಂತ ಮುಖ ಊದಿಸಿಕೊಂಡು ಹೇಳಿದ ಮಗನನ್ನು ನೋಡಿ ನಕ್ಕ ಆರತಿ, ಅದೇನೇ ಆಗಿರಲಿ, ನೀನವಳನ್ನು ನೋಡ್ತಿದ್ದ ರೀತಿ ನೋಡಿದ್ರೆ ಮುದ್ದಾಗಿರೋ ಹುಡುಗಿಗೆ ಕಾಳು ಹಾಕೋ ರೀತಿ ಇತ್ತು ಅನ್ನುತ್ತಾ ಮಗನನ್ನು ಇನ್ನಷ್ಟು ರೇಗಿಸಿದರೆ, ಮಮ್ಮಿ ಎನಫ್, ಈಗ ನಿನ್ನ ಡೌಟ್ ಕ್ಲಿಯರ್ ಆಯಿತು ತಾನೇ? ಸುಮ್ಮನೆ ಕೂತ್ಕೋ, ಕಾಳು ಹಾಕೋದಂತೆ. ತಾಯಿ ಮಗನತ್ರ ಹೇಳೋ ಮಾತಾ ಇದು? ಅಲ್ಲದೆ ನನ್ನ ಬಾವಿ ಹೆಂಡತಿ ಆಗಲೇ ಸಿಕ್ಕಿದ್ದಾಳೆ, ಅವಳ ಎದುರು ಇವಳು ಏನೇನು ಅಲ್ಲ ಎನ್ನುತ್ತಾ ಡಿಕ್ಕಿ ಮುಚ್ಚಿ, ನೀನು ಹೇಳೋ ಅಷ್ಟು ಖರಾಬ್ ಏನಿಲ್ಲ, ಆ ಹುಡುಗಿ ಹಾಕಿದ್ದ ಯೂನಿಫಾರ್ಮಲ್ಲಿ ಮುದ್ದಾಗಿ ಕಾಣಿಸುತ್ತಿದ್ದಳು ಎಂದ ತಾಯಿಯತ್ತ ಹುರಿನೋಟ ಬೀರಿದಾಗ ಆರತಿ ತನ್ನ ಮಾತಿಗೆ ಬ್ರೇಕ್ ಹಾಕಿದರು. ಹುಡುಗಿಗೆ ಅಂದ ಮುಖ್ಯವಲ್ಲ, ಬುದ್ಧಿ, ಗುಣ, ನಡತೆ ಮುಖ್ಯ. ಇವಳಿಗೆ ಅದೇ ಇಲ್ವೇ? ಆಗ ರ್ಯಾಂಕ್ ಬಂದಿದ್ದ ಎಜುಕೇಷನ್ ಸರ್ಟಿಫಿಕೇಟ್ ಇಟ್ಕೊಂಡು ಒಳ್ಳೆಯ ಜಾಬಿಗೆ ಸೇರಿದರೆ ಈಗವಳು ನನ್ನ ಹಾಗೆ ಒಂದು ಕಂಪನಿ ಓನರ್ ಆಗ್ಬೋದಿತ್ತು. ಓದು ಮುಗಿಸಿ ಬಂದವಳೆ ಅಪ್ಪನ ತಾಳಕ್ಕೆ ಕುಣಿಯುತ್ತಾ ಇನ್ನಷ್ಟು ಜನರ ಜೀವನ ಹಾಳು ಮಾಡಿದ್ದಳು. ಈಗ ತನ್ನವರನ್ನೆಲ್ಲ ಕಳೆದುಕೊಂಡವಳಿಗೆ ಮೈ ಬಗ್ಗಿಸಿ ದುಡಿದು ತಿನ್ನಬೇಕು ಅನ್ನೋ ಜ್ಞಾನೋದಯ ಆಗಿರಬೇಕು. ಅದಕ್ಕೆ ಹೋಗಿ ಇಂತಹ ಜಾಬ್ ಸೇರಿದ್ದಾಳೆ ಅಂತ ವ್ಯಂಗ್ಯವಾಗಿ ಹೇಳಿ ನಕ್ಕರೆ, ಸರ್ ನಿಮ್ಮ ಕಾರ್ಡ್ ಅಲ್ಲೇ ಮರೆತು ಬಿಟ್ಟು ಬಂದ್ರಿ, ತಗೊಳ್ಳಿ ಅಂತ ಹಿಂದಿನಿಂದ ಬಂದ ಧ್ವನಿಗೆ ತಾಯಿ ಮಗ ಇಬ್ಬರು ತಿರುಗಿದಾಗ ಇಬ್ಬರು ಒಮ್ಮೆ ಗೊಂದಲದಲ್ಲಿ ಮುಖ ನೋಡಿಕೊಂಡರು. ಅವನ ಕೈಗೆ ಕಾರ್ಡಿಟ್ಟು ತಿರುಗಿದವಳ ಕಂಗಳು ತುಂಬಿದ್ದವು. ವೇಗವಾಗಿ ಹೆಜ್ಜೆ ಹಾಕುತ್ತಾ ಬೇಸ್ಮೆಂಟ್ ಲಿಫ್ಟ್ ಒಳಗಡೆ ಹೋದವಳು ಲಿಫ್ಟ್ ಕ್ಲೋಸ್ ಆದ ಮೇಲೆ ಕಣ್ಣೀರೊರೆಸಿ, ಯು ಡಿಸರ್ವ್ ದಿಸ್ ದಿತ್ಯ,
ವರ್ಷಗಳ ಹಿಂದೆ ನೀನು ಅದೆಷ್ಟು ಜನರ ರಕ್ತ ಕಣ್ಣೀರಿಗೆ ಕಾರಣವಾಗಿಲ್ಲ. ಮಾಮ್ ಡ್ಯಾಡ್ ಎಲ್ಲ ಮಾಡಿದ ಕೆಟ್ಟ ಕೆಲಸದ ಫಲದ ಜೊತೆ ಈ ಅವಮಾನ. ಚುಚ್ಚು ಮಾತುಗಳನ್ನು ಬಹುಶಃ ನಾನು ಉಸಿರು ನಿಲ್ಲುವವರೆಗೂ ಕೇಳುತ್ತಲೇ ಇರಬೇಕೇನೋ ಅಂತ ದೀರ್ಘವಾಗಿ ಕಣ್ಮುಚ್ಚಿ ಕಣ್ಣೀರು ಇಂಗಿಸಿಕೊಂಡವಳು ಲಿಫ್ಟ್ ಓಪನ್ ಆದಾಗ ತನ್ನ ಬಿಲ್ ಕೌಂಟರಲ್ಲಿ ಹೋಗಿ ಅಲ್ಲಿದ್ದ ಕಸ್ಟಮರ್ ಎತ್ತಿಕೊಟ್ಟ ವಸ್ತುಗಳ ಬಿಲ್ ಹಾಕಲು ಶುರು ಮಾಡಿದವಳಿಗೆ ಅವಳಿಗಿದ್ದ ನೋವೆಲ್ಲ ಮರೆತು ಹೋಗಿತ್ತು. ಅರುಣ್ ಕಂಪನಿಯ ಜೊತೆ 4-5 ಬೇರೆ ಕಂಪನಿಗಳಲ್ಲಿ ಇಂಟರ್ವ್ಯೂ ಕೊಡಲು ಹೋದ ದಿತ್ಯಾಳಿಗೆ ಅಲ್ಲಿ ಯಾರಾದರೂ ಒಬ್ಬರು ಅವಳ ಪರಿಚಯ ಕಂಡು ಹಿಡಿದು ಮೂದಲಿಸುವವರು ಇರುತ್ತಿದ್ದರು. ಆ ಕಾರಣಕ್ಕೆ ದೊಡ್ಡ ಕಂಪನಿಗಳ ಸಹವಾಸ ಬೇಡವೆಂದು ಮನೆಯಲ್ಲೇ ಇರುವುದಾಗಿ ನಿರ್ಧರಿಸಿದ್ದಳು. ಅದೊಂದು ದಿನ ತಂದೆ ತಾಯಿಯ ಲಾಕರ್ ತೆರೆದವಳಿಗೆ ಆಘಾತವಾಗಿತ್ತು. ಅದೆಷ್ಟೋ ಸೈಟ್, ಶಾಪಿಂಗ್ ಕಾಂಪ್ಲೆಕ್ಸ್ ಹಾಗೂ ಫ್ಲಾಟುಗಳು ಮಕ್ಕಳ ಹೆಸರಲ್ಲಿದ್ದರೆ ಉಳಿದಂತೆ ಬ್ಯಾಂಕ್ ಅಕೌಂಟಲ್ಲಿ ದೊಡ್ಡ ಮೊತ್ತದ ಸೇವಿಂಗ್ಸ್ ಜೊತೆ ಫ್ಯೂಚರ್ ಫಂಡ್ಸ್. ಇನ್ನು ತಾಯಿಯ ಲಾಕರಲ್ಲಿರುವ ವಜ್ರ ಚಿನ್ನಾಭರಣಗಳ ಬಾಕ್ಸ್ ನೋಡಿ ತಲೆ ಮೇಲೆ ಕೈ ಹೊತ್ತು ಕುಳಿತಿದ್ದಳು. ಒಂದೆರಡು ದಿನ ಅದೆಲ್ಲ ಏನು ಮಾಡುವುದೆಂದು ಯೋಚಿಸಿದವಳಿಗೆ ಯಾವುದೇ ಮಾರ್ಗ ಸಿಗದಿದ್ದಾಗ ರೂಪಾಳ ಬಳಿ ಕೇಳಿದಾಗ ಅವಳ ಕನಸಿನ ಜೀವನದ ಬಗ್ಗೆ ಹೇಳಿ ತಾಯಿಯ ಒಡವೆ ಬಾಕ್ಸ್ಗಳಲ್ಲಿ 4 ಅವಳ ಕೈಗಿಟ್ಟು ತನ್ನಿಂದ ನಿಮಗೆ ಉಡುಗೊರೆ ಎಂದಾಗ ಅದನ್ನವಳು ಸ್ವೀಕರಿಸಲೇ ಇಲ್ಲ. ಕಾಯಿಲೆ ಬಿದ್ದ ರೂಪಾಳ ತಾಯಿ ತಂದೆಯನ್ನ ಸ್ವಂತ ದಿತ್ಯಾಳೆ ಮಲ್ಟಿ ಸ್ಪೆಷಾಲಿಸ್ಟ್ ಆಸ್ಪತ್ರೆಗೆ ಸೇರಿಸಿ ಅವರ ಟ್ರೀಟ್ಮೆಂಟ್ ನಡೆಸುತ್ತಿದ್ದರೆ, ಇನ್ನು ಹಳ್ಳಿಯಲ್ಲಿದ್ದವರಿಗೆ ತನ್ನ ಮನೆಯ ರಸ್ತೆಯ ಕೊನೆಯಲ್ಲಿರುವ ವಠಾರದಲ್ಲಿ 3 ಕೋಣೆ, ಅಡುಗೆ ಕೋಣೆ, ಹಾಲ್, ಬಾತ್ರೂಮ್, ಟಾಯ್ಲೆಟ್ ಎಲ್ಲ ಇರುವ ಸುಸಜ್ಜಿತ ಹೆಂಚಿನ ಮನೆಯನ್ನು ಖರೀದಿಸಿ ಕೊಟ್ಟಿದ್ದಳು. ಅಷ್ಟೆಲ್ಲ ಸಹಾಯ ಮಾಡಿದ ಅಕ್ಕನಿಗೆ ಜೀವನ ಪರ್ಯಂತ ಋಣಿಯಾಗಿರಬೇಕೆಂದು ರೂಪ ಒಡವೆಗಳನ್ನು ನಿರಾಕರಿಸಿದ್ದಳು. ಅವಳ ಮಾತಿಗೆ ಒಪ್ಪಿ ಒಡವೆಗಳನ್ನು ಅದರ ಸ್ಥಾನದಲ್ಲಿಟ್ಟು ತಂದೆ ಆಗಾಗ ಕಾಲ್ ಮಾಡಿ ಸಲಹೆ ಕೇಳುತ್ತಿದ್ದ ವಕೀಲ ನಾಗೇಂದ್ರರಿಗೆ ಕರೆ ಮಾಡಿ ಮನೆಗೆ ಬರಲು ಹೇಳಿದಳು. ಅವರು ಬಂದ ಮೇಲೆ ಪ್ರಾಪರ್ಟಿ ಡಾಕ್ಯುಮೆಂಟ್ಸ್ ಎಲ್ಲ ಅವರ ಕೈಗಿಟ್ಟು ಅದರ ನಿಜವಾದ ವಾರಸುದಾರರ ಬಗ್ಗೆ ಕೇಳಿದವಳಿಗೆ ಗೊತ್ತಿತ್ತು ತಂದೆಯ ಅದೆಷ್ಟೋ ತಲೆಹಿಡುಕ ಕೆಲಸಗಳಿಗೆ ಸಹಾಯ ಮಾಡಿದ್ದು ಇದೇ ವಕೀಲರೆಂದು. 2 ಗಂಟೆಯಲ್ಲಿ ಎಲ್ಲ ಆಸ್ತಿಪತ್ರಗಳ ನಿಜವಾದ ಮಾಲೀಕರು ಸಿಕ್ಕಾಗ ವಕೀಲ ನಾಗೇಂದ್ರ ಕೈಗೆ ಒಂದಷ್ಟು ಹಣ ಕೊಟ್ಟರೆ ಅವರು ಆಶ್ಚರ್ಯದಲ್ಲಿ ಅವಳನ್ನು ನೋಡಿದರು. ದಿನೇಶ್ ಈ ಪ್ರಾಪರ್ಟಿಯನ್ನು ಕಿತ್ತುಕೊಳ್ಳಲು ಹಗಲು ರಾತ್ರಿ ಎನ್ನದೆ ತನ್ನ ರಕ್ತ ಕುಡಿಯುತ್ತಿದ್ದ. ಬಿಟ್ಟರೆ ಹೀಗೆಲ್ಲ ಬೇಕಾಬಿಟ್ಟಿ ಹಣ ಕೊಟ್ಟವನೇ ಅಲ್ಲ ಎಂದುಕೊಂಡರು. ಮರುದಿನ ಆಯಾಯ ಆಸ್ತಿ ಪತ್ರಗಳು ಅದರ ನಿಜವಾದ ಮಾಲೀಕರಿಗೆ ದಿತ್ಯ ಖುದ್ದಾಗಿ ಹೋಗಿ ಹಸ್ತಾಂತರಿಸಿದಾಗ ಎಲ್ಲರ ಕಂಗಳಲ್ಲೂ ಕಳೆದುಕೊಂಡ ಆಸ್ತಿಯನ್ನು ಪಡೆದ ಖುಷಿ ಇತ್ತು. ಎಲ್ಲರೂ ಅವಳಪ್ಪನಿಗೆ ಒಂದಿಷ್ಟು ಇಳಿಶಾಪ ಹಾಕಿದರು. ಬಿಟ್ಟರೆ ಯಾರೊಬ್ಬರೂ ಆಸ್ತಿ ಮರಳಿಸಿದ್ದಕ್ಕಾಗಿ ಅವಳಿಗೆ ಧನ್ಯವಾದ ಹೇಳಲಿಲ್ಲ. ಅದನ್ನವಳು ಎದುರು ಕೂಡ ನೋಡಲೂ ಇಲ್ಲ. ಒಂದಿಬ್ಬರ ಮೂಲಕ ದಿತ್ಯ ಬಗ್ಗೆ ತಿಳಿದ ದಿನಕರ್ ಕೊನೆಗೂ ತನ್ನ ಮೊಮ್ಮಗಳು ಬದಲಾಗುತ್ತಿದ್ದಾಳೆಂದು ಹರ್ಷಿಸಿದ್ದರು. ಅದರ ನಂತರ ತನ್ನ ಸರಳ ಜೀವನಕ್ಕೆ ಬೇಕಾದ ಒಂದಷ್ಟು ಹಣ ಇಟ್ಟುಕೊಂಡು ಉಳಿದೆಲ್ಲವನ್ನ ಅನಾಥಾಶ್ರಮ, ವೃದ್ಧಾಶ್ರಮಗಳಿಗೆ ಕೊಡಲು ಹೋದರೆ ಎಲ್ಲ ಕಡೆ ಅವಳ ಫ್ಯಾಮಿಲಿ ಬಗ್ಗೆ ತಿಳಿದು ಅಂಥ ಕಟುಕರ ಹಣ ನಮಗೆ ಬೇಡವೆಂದು ನಿರಾಕರಿಸಿದ ಮೇಲೆ ತಾನೇ ತೀರ ಸಹಾಯ ಬೇಕಾದ ಅನಾಥಾಶ್ರಮಗಳ ಅಡ್ರೆಸ್ಸಿಗೆ ಒಂದಷ್ಟು ಹಣವನ್ನು ಅನಾಮಧೇಯ ಹೆಸರಲ್ಲಿ ಕೊರಿಯರ್ ಮಾಡಿದಳು. ಇದೆಲ್ಲ ಆದ ಮೇಲೆ ಮನೆಯಲ್ಲಿ ಕೂರಲು ಅಸಾಧ್ಯವೆಂದು ತಿಳಿದಾಗ ತನ್ನ ಕೆನಡಾ ಸರ್ಟಿಫಿಕೇಟ್ ಮನೆಯಲ್ಲೇ ಇಟ್ಟು ಡಿಗ್ರಿ ಅಷ್ಟೇ ಮುಗಿಸಿದ ಸರ್ಟಿಫಿಕೇಟ್ ಹಿಡಿದು ಮನೆಯಿಂದ ಅರ್ಧ ಗಂಟೆ ದೂರವಿರುವ ಮಾಲ್ ಒಂದರಲ್ಲಿ ಬಿಲ್ಲಿಂಗ್ ಸೆಕ್ಷನ್ನಲ್ಲಿ ಕೆಲಸ ಗಿಟ್ಟಿಸಿಕೊಂಡಳು. ಮೊದಲ 4 ದಿನದ ಬಸ್ ಪ್ರಯಾಣಕ್ಕೆ ಬೇಸತ್ತು ಕಡಿಮೆ ಬೆಲೆಯ ಸ್ಕೂಟಿ ಖರೀದಿಸಿ ಅದರಲ್ಲಿ ದಿನ ಮಾಲ್ ಮತ್ತು ಮನೆಗೆ ಓಡಾಡತೊಡಗಿದಳು. ಅಂದು ಕೂಡ ಮನೆಗೆ ಬಂದು ಎಂದಿನಂತೆ ಖುಷಿಯಲ್ಲಿ ರೂಪಾಳ ಜೊತೆ ತಿಂಡಿ ಕಾಫಿ ಮುಗಿಸಿದವಳಿಗೆ ಅರುಣ್ ಮಾತು ನೆನಪಾದರೂ ಆಗಾಗ ಪರಿಚಯದ ವ್ಯಕ್ತಿಗಳು ಸಿಗುವುದರ ಜೊತೆ ಅವರ ಹೀಯಾಳಿಕೆಯ ಮಾತುಗಳು ಅವಳಿಗೆ ಅಭ್ಯಾಸವಾಗಿ ಬಿಟ್ಟಿತ್ತು. ವಾರಗಳ ಬಳಿಕ ರೂಪಾಳ ಬರ್ತ್ಡೇ ಎಂದು ಕೆಲಸಕ್ಕೆ ರಜೆ ಮಾಡಿ ಮಧ್ಯಾಹ್ನ ಊಟಕ್ಕೆ ಹತ್ತಿರದಲ್ಲೇ ಇದ್ದ
ರೆಸ್ಟೋರೆಂಟಿಗೆ ಬಂದಿದ್ದ ದಿತ್ಯ ತಮ್ಮಿಬ್ಬರ ಇಷ್ಟದ ಫುಡ್ ಆರ್ಡರ್ ಮಾಡಿ ಮಾತನಾಡುತ್ತಾ ಕುಳಿತವಳ ನೋಟ 2 ಟೇಬಲ್ ಆಚೆ ತನ್ನ ನೇರಕ್ಕೆ ಕುಳಿತು ತನ್ನನ್ನೇ ದಿಟ್ಟಿಸುತ್ತಿರುವ ಅರುಣ್ ಕಡೆಗೆ ಹರಿದಾಗ ಗೊಂದಲದಲ್ಲೇ ಸುಮ್ಮನಿದ್ದವಳು ಪುನಃ ಒಂದೆರಡು ಬಾರಿ ನೋಡಿದಾಗಲೂ ಅವನ ನೋಟ ಅವಳ ಮೇಲೆಯೇ ಇತ್ತು. ತಕ್ಷಣ ವೇಟರ್ ಪುಟ್ಟದಾದ ಕೇಕ್ ತಂದು ಅವರ ಟೇಬಲ್ ಮೇಲೆ ಇಟ್ಟಾಗ ಅದರ ಮೇಲೆ ಚಿಕ್ಕ ಕ್ಯಾಂಡಲ್ ಹಚ್ಚಿ ರೂಪಾಳ ಕೈಗೆ ಪ್ಲಾಸ್ಟಿಕ್ ಚಾಕು ಕೊಟ್ಟು ಕೇಕ್ ಕಟ್ ಮಾಡು ಎಂದಾಗ ಅವಳು ಅಂಜುತ್ತಲೇ ಕೇಕ್ ಕಟ್ ಮಾಡಿದರೆ ದಿತ್ಯ ಚಿಕ್ಕ ಮಕ್ಕಳಂತೆ ಕೈ ತಟ್ಟಿ ಹ್ಯಾಪಿ ಬರ್ತ್ಡೇ ಎನ್ನುತ್ತಾ ಸಂಭ್ರಮಿಸುತ್ತಿದ್ದಳು. ಇನ್ನೇನು ಕೇಕ್ ಅವಳಿಗೆ ತಿನ್ನಿಸಬೇಕು ಎನ್ನುವಾಗ ಆ ಟೇಬಲ್ ಪಕ್ಕ ಬಂದ 5-6 ಹುಡುಗರು ಅವರ ಅಕ್ಕಪಕ್ಕದಲ್ಲಿದ್ದ ಕುರ್ಚಿ ಎಳೆದು ಅವರಿಗೆ ಅಂಟಿಕೊಂಡು ಕೂರುತ್ತಾ ಅವರಿಬ್ಬರ ಮೈ ಕೈ ಸವರುವಾಗ, ವಿಹಾನ್ ಜಸ್ಟ್ ಸ್ಟಾಪ್ ಇಟ್, ಏನು ಮಾಡ್ತಾ ಇದ್ದೀಯಾ ಇಲ್ಲಿ, ಪ್ಲೀಸ್ ರೂಪಾಳನ್ನು ಟಚ್ ಮಾಡಿದರೆ ನಿಮ್ಮ ಕೈ ಕಾಲು ಮುರಿತೀನಿ ಅನ್ನುತ್ತಾ ಮೈ ಕೊಡವಿ ಎದ್ದು ನಿಂತು ಅವರನ್ನೆಲ್ಲ ತಳ್ಳಿ ರೂಪಾಳ ಕೈ ಹಿಡಿದು ಹೊರಗಡೆ ಓಡಿ ಬಂದರೆ ಆ ಹುಡುಗರು ಅವರ ಹಿಂದೆಯೇ ಇದ್ದರು. ಸ್ಕೂಟಿ ಸ್ಟಾರ್ಟ್ ಮಾಡಿದ ದಿತ್ಯ ರೂಪಾಳನ್ನು ಕೂರುವಂತೆ ಹೇಳುವಾಗ ಆ ಹುಡುಗರು ಅವಳನ್ನು ಅವರತ್ತ ಎಳೆದುಕೊಂಡರು. ಸ್ಕೂಟಿಯನ್ನು ಕೈ ಬಿಟ್ಟ ದಿತ್ಯ ತಂದೆ ಸೆಲ್ಫ್ ಡಿಫೆನ್ಸಿಗೆ ಕಲಿಸಿದ್ದ ಎಲ್ಲ ವಿದ್ಯೆಯನ್ನು ಅವರ ಮೇಲೆ ಪ್ರಯೋಗಿಸಿದ ನಿಮಿಷದಲ್ಲಿ ಎಲ್ಲ ನೆಲ ಕಚ್ಚಿದರು. ಹೆದರಿ ಮೂಲೆ ಸೇರಿದ್ದ ರೂಪಾಳ ಕೈ ಹಿಡಿದು ಇನ್ನೇನು ಅಲ್ಲಿಂದ ಹೋಗಬೇಕು ಎನ್ನುವಾಗ ಅಮ್ಮ ಎನ್ನುವ ಕೂಗಿಗೆ ಇಬ್ಬರು ಹಿಂದೆ ತಿರುಗಿದರೆ ಹಾಕಿ ಸ್ಟಿಕ್ ಹಿಡಿದ ವಿಹಾನ್ ನೆಲದಲ್ಲಿ ಬಿದ್ದು ಒದ್ದಾಡುತ್ತಿದ್ದರೆ ಅವನ ಕೈಯನ್ನು ಅರುಣ್ ಕಾಲಿನಿಂದ ಒಸಕುತ್ತಿದ್ದನು. ಅವನನ್ನು ನೋಡಿ ಏನೂ ಹೇಳದೆ ಅಲ್ಲಿಂದ ಹೊರಟವಳನ್ನು ದಿತ್ಯ, ಯು ಬೀಚ್, ಆಗೆಲ್ಲ ನನ್ನ ಜೊತೆ ಕಲರ್ ಆಟವಾಡಿ ಈಗ ಯಾವನದೋ ಕೈಯಲ್ಲಿ ನನಗೆ ಒಡಿಸುತ್ತೀಯಾ? ಹೋ, ನಿನ್ನ ಪ್ರೆಸೆಂಟ್ ಬಾಯ್ ಫ್ರೆಂಡ್? ಅಲ್ಲಲ್ಲ, ಸದ್ಯಕ್ಕೆ ಟೈಮ್ ಪಾಸ್ ಮಾಡೋಕೆ ಇವನನ್ನ ಇಟ್ಕೊಂಡಿದ್ದೀಯಾ ಎನ್ನುತ್ತಾ ನೋವಲ್ಲಿಯೂ ಅವಳತ್ತ ನೋಡಿ ವ್ಯಂಗ್ಯವಾಗಿ ನಕ್ಕಾಗ ಬಿರುಗಾಳಿಯಂತೆ ಅವನತ್ತ ನುಗ್ಗಿ ಅಲ್ಲೇ ಇದ್ದ ಹಾಕಿ ಸ್ಟಿಕ್ ಹಿಡಿದು ಅವನಿಗೆ ಹಿಗ್ಗಾಮುಗ್ಗಾ ಬಾರಿಸಿ, ಯು ಸ್ಕೌಂಡ್ರಲ್, ಏನು ಹೇಳ್ದೆ? ನಿನ್ನ ಜೊತೆ ಕಲರ್ ಆಟ ಆಡಿದ್ದೀನಾ? ಈಗ ಇವನನ್ನು ಇಟ್ಕೊಂಡಿದ್ದೀನಾ? ಲೋಫರ್ ಅನ್ನುತ್ತಾ ಅವನ ಕಾಲು ಮೂಳೆ ಮುರಿಯುವಂತೆ ಹೊಡೆದವಳು, ಈ ದಿತ್ಯ ಮನೆಹಾಳು ಕೆಲಸ ಮಾಡಿರ್ಬೋದು, ಆದರೆ ನೀನು ಹೇಳಿದಂತೆ ಹುಡುಗರ ಸಂಘ ಸಹವಾಸ ಮಾಡಿದವಳೇ ಅಲ್ಲ. ಬಿಕಾಸ್ ಐ ಹೇಟ್ ಬಾಯ್ಸ್, ಐ ಹೇಟ್ ರಿಲೇಷನ್ಶಿಪ್ ಅಂಡ್ ಲಾಸ್ಟ್ ಒನ್, ಐ ಹೇಟ್ ಬ್ಲಡಿ ಲವರ್ಸ್. ನನ್ನ ತಮ್ಮನ ಫ್ರೆಂಡ್, ಹಾಗೆಯೇ ನನ್ನ ಡ್ಯಾಡ್ ಫ್ರೆಂಡ್ ಮಗ ಅಂತ ನಿನ್ನ ಜೊತೆ ಸಲುಗೆಯಿಂದ ಇದ್ದಿದ್ದೇ ಹೊರತು ನೀನಂದುಕೊಂಡ ಹಾಗೆ ನಾನೇನು ನೀನು ಕರೆದ ಕೂಡಲೇ ಮಂಚ ಹತ್ತೋ ಹುಡುಗಿ ಅಲ್ವೇ ಅಲ್ಲ. ಇದೆಲ್ಲ ನಿನಗೆ ಚೆನ್ನಾಗಿ ಗೊತ್ತಿದ್ರು ಈಗ ಡ್ಯಾಡ್ ಮತ್ತು ದಿಗಂತ್ ಇಲ್ಲ ಅಂತ ನನ್ನ ಬಗ್ಗೆ ಬಾಯಿಗೆ ಬಂದ ಹಾಗೆ ಮಾತಾಡ್ತೀಯಾ? ನಿನ್ನೆದುರು ಇರೋದು ಎಲ್ಲರನ್ನೂ ಕಳೆದುಕೊಂಡ ಅನಾಥೆ ದಿತ್ಯ, ಹಾಗಂತ ಈಗ ನಾನು ಒಬ್ಬಂಟಿ ಎಂದು ನನ್ನ ಕೆಣಕೋಕೆ ಬಂದರೆ? ಹಳೆಯ ದಿತ್ಯ ಹೇಗಿದ್ಲು ಅಂತ ಗೊತ್ತಲ್ವಾ? ಆ ದಿತ್ಯ ಸತ್ತಿಲ್ಲ, ನಾನೇ ಸಾಯಿಸಿದ್ದೇನೆ. ಇನ್ನೊಮ್ಮೆ ನನ್ನೆದುರು ಬಂದು ಬಾಯಿಗೆ ಬಂದ ಹಾಗೆ ಮಾತಾಡಿದರೆ ಒಮ್ಮೆ ನನ್ನ ಹಳೆಯ ಅವತಾರಗಳನ್ನು ನೆನಪಿಸಿಕೊ ಅಂತ ಬುಸುಗುಡುತ್ತಾ ಅಬ್ಬರಿಸಿ ಹಾಕಿ ಸ್ಟಿಕ್ ಅವನ ಮೇಲೆ ಎಸೆದರೆ ಅವನು ಭಯದಲ್ಲಿ ನಡುಗುತ್ತಿದ್ದನು. ಅವಳೆಲ್ಲ ಮಾತಿಗೆ ಕಿವಿಯಾಗಿದ್ದ ಅರುಣ್ ಅವರಿಬ್ಬರನ್ನ ಬದಲಿಸಿ ನೋಡುತ್ತಿದ್ದರೆ ಹಠಾತ್ತಾಗಿ ಅವನ ಹಣೆಗೆ ಬಿದ್ದ ಹೊಡೆತಕ್ಕೆ ಕೆಳಗಡೆ ಬಿದ್ದನು. ಅವನಿಗೆ ಹೊಡೆದವನು ಕ್ಷಣದಲ್ಲಿ ನೆಲಕಚ್ಚುವಂತೆ ದಿತ್ಯ ಹಾಕಿ ಸ್ಟಿಕ್ಕಲ್ಲಿ ಅವನಿಗೆ ಸಾಯುವಂತೆ ಬಾರಿಸುವಾಗ ಹೋಟೆಲ್ ಸೆಕ್ಯೂರಿಟಿ ಗಾರ್ಡ್ಸ್ ಅವರ ಬಳಿ ಬಂದಿದ್ದರು. ಅರುಣ್ ಆಗಾಗ ಆಫೀಸ್ ಮೀಟಿಂಗ್ ಹಾಗೂ ಮಧ್ಯಾಹ್ನದ ಊಟಕ್ಕೆಂದು ಆ ಹೋಟೆಲಿಗೆ ಬರುತ್ತಿದ್ದ. ಕಾರಣ ಹೋಟೆಲ್ ಸಿಬ್ಬಂದಿ ಹಾಗೂ ಸೆಕ್ಯೂರಿಟಿ ಗಾರ್ಡಿಗೆ ಅವನ ಪರಿಚಯವಿತ್ತು. ಅವನಲ್ಲಿ ವಿಷಯ ಕೇಳಿ ತಿಳಿದು ಅಲ್ಲಿ ಬಿದ್ದು ಹೊರಳಾಡುತ್ತಿದ್ದ ಹುಡುಗರನ್ನು ನೋಡಿ ಮ್ಯಾನೇಜರಿಗೆ ವಿಷಯ ತಿಳಿಸಿದ ಕೂಡಲೇ ಅವರು ಪೊಲೀಸಿಗೆ ಫೋನ್ ಮಾಡಿದರು. ಅವನಿಗೆ ಸೆಕ್ಯೂರಿಟಿ ಸಹಾಯ ಮಾಡಲು ಬಂದರೆ ಐ ಆಮ್ ಓಕೆ ಎಂದು ಹೇಳಿ ಎದ್ದು ನಿಂತವನಿಗೆ ತಲೆ ತಿರುಗಿದಂತೆ ಆಗಿತ್ತು. ತಕ್ಷಣ ಅವನ ಬಳಿ ಹೋದ ದಿತ್ಯ, ಮಿಸ್ಟರ್, ಆರ್ ಯು ಓಕೆ ಎಂದಳು. ಕಣ್ಮುಚ್ಚಿಕೊಂಡು ನೋವು ನುಂಗುತ್ತಿರುವವನು ನೋಡಿದವಳಿಗೆ ಬೇಸರವಾಗಿತ್ತು. ಅವನ ಹಣೆಯಿಂದ ಹರಿಯುತ್ತಿರುವ ರಕ್ತವನ್ನು ತನ್ನ ದುಪ್ಪಟ್ಟದಿಂದ ಒರೆಸಲು ಹೋದ ಕೂಡಲೇ ಕಣ್ಬಿಟ್ಟವನು ತೀರ ಸನಿಹ ಇದ್ದವಳನ್ನ ನೋಡಿ ತಳ್ಳಿ
ಡೋಂಟ್ ಟಚ್ ಮೀ ಅಂತ ನೋವಲ್ಲಿ ಚೀರಿ ಎದ್ದು ನಿಂತು ಯಾರಿಗೋ ಫೋನ್ ಮಾಡಿ 1 ನಿಮಿಷ ಮಾತನಾಡಿ ಹಣೆ ಒತ್ತಿಕೊಂಡು ಕಾರ್ ಪಾರ್ಕಿಂಗತ್ತ ನಡೆದರೆ ಅವನನ್ನೇ ಹಿಂಬಾಲಿಸಿ ಬಂದ ಆದಿತ್ಯ, ಮಿಸ್ಟರ್, ನೀನೇನು ಸೂಪರ್ ಮ್ಯಾನ್ ಅಲ್ಲ. ಹಣೆಗೆ ಏಟಾಗಿದೆ, ಮೊದಲು ಆಸ್ಪತ್ರೆಗೆ ಹೋಗೋಣ ಎಂದವಳನ್ನು ಒಂದು ಕ್ಷಣ ದಿಟ್ಟಿಸಿ ಕಾರಿನ ಡೋರ್ ಓಪನ್ ಮಾಡಿದರೆ, ಪ್ಲೀಸ್ ಹೇಳೋದನ್ನ ಕೇಳು, ತಲೆಗೆ ಏಟಾಗಿದೆ ನಿನಗೆ ಎಂದವಳ ಮಾತಿಗೆ ಕಿರಿಕಿರಿಯಾಗಿ ಜೋರಾಗಿ ಕಾರಿನ ಡೋರ್ ಹಾಕಿ, ಸೊ ಏನು ಮಾಡಬೇಕು ಅಂತ ಕೋಪದಲ್ಲಿ ಕೇಳಿದರೆ, ಲುಕ್ ಮಿಸ್ಟರ್, ನಡೆಯುತ್ತಿದ್ದ ಗಲಾಟೆಗೆ ನಿನ್ನನ್ನು ಯಾರೂ ಕರೆದಿರಲಿಲ್ಲ. ನೀನಾಗಿ ಬಂದು ಏಟು ತಿಂದದ್ದು. ಅಲ್ಲದೆ ನಿಮಗೆಲ್ಲ ನನ್ನನ್ನು ನೋಡಿದರೆ ಆಗೋಲ್ಲ. ಅಂಥದ್ದರಲ್ಲಿ ಯಾಕೆ ಎಲ್ಪ್ ಮಾಡೋಕೆ ಬಂದೆ ಎಂದವಳ ಮಾತಿಗೆ ಇನ್ನಷ್ಟು ಕೋಪಗೊಂಡು ಅವಳನ್ನು ಕಾರಿಗೆ ಆನಿಸಿ ಅವಳೆದುರು ನಿಂತು, ನನ್ನೆದುರು ವಾಯ್ಸ್ ರೈಸ್ ಮಾಡಿದರೆ ಅಂತ ಮುಂದೇನು ಹೇಳುವ ಮೊದಲೇ ಕಣ್ತೆರೆಸಿ ಅವಳ ಮೇಲೆ ಬಿದ್ದನು. ಆ ಕ್ಷಣ ಆಘಾತವಾದರೂ ಅವನ ಸ್ಥಿತಿಯ ಅರಿವಾದಾಗ ರೂಪಾಳನ್ನ ಕರೆದು ಅವಳ ಸಹಾಯದ ಮೂಲಕ ಅವನನ್ನು ಕಾರಲ್ಲಿ ಕೂರಿಸಿ ಸ್ಕೂಟಿಯಲ್ಲಿದ್ದ ಮೊಬೈಲ್ ಪರ್ಸ್ ತಂದು ರೂಪಾಳನ್ನು ಅರುಣ್ ಪಕ್ಕ ಕೂರಲು ಹೇಳಿ ಕಾರನ್ನು ತನ್ನ ಮನೆಯತ್ತ ಓಡಿಸಿದಳು. ದಾರಿ ಮಧ್ಯೆ ಪರಿಚಯದ ಡಾಕ್ಟರಿಗೆ ಕರೆ ಮಾಡಿ ವಿಷಯ ತಿಳಿಸಿ ಮನೆಗೆ ಬರುವಂತೆ ಹೇಳಿದ ಕಾರಣ ಇವರು ಮನೆ ತಲುಪಿದ 10 ನಿಮಿಷಕ್ಕೆ ಡಾಕ್ಟರ್ ನರ್ಸ್ ಜೊತೆ ಬಂದಿದ್ದರು. ಸೋಫಾದಲ್ಲಿ ಮಲಗಿಸಿದ್ದವನ ಹಣೆಯ ಗಾಯ ಕ್ಲೀನ್ ಮಾಡಿ ಪುಟ್ಟ ಸ್ಟಿಚ್ ಹಾಕಿ 1 ಇಂಜೆಕ್ಷನ್ ಕೊಟ್ಟು 2 ಬಗೆಯ ಮಾತ್ರೆ ದಿತ್ಯಾಳ ಕೈಯಲ್ಲಿಟ್ಟು ಅರ್ಧ ಗಂಟೆಯ ಬಳಿಕ ಅವನಿಗೆ ಎಚ್ಚರವಾಗುತ್ತದೆ ಎಂದು ಅವರ ಫೀಸ್ ಪಡೆದು ಹೊರಟರು. ಅರುಣ್ ಬಳಿಯೇ ಕುಳಿತವಳ ಬಳಿ ಬಂದ ರೂಪ ಅವಳೆದುರು ಜ್ಯೂಸ್ ಗ್ಲಾಸ್ ಚಾಚಿ, ಹೇಳ್ದೆ ಅಕ್ಕ, ಮನೆಯಲ್ಲೇ ಪಾಯಸ ಮತ್ತು ನಿಮ್ಮಿಷ್ಟದ ಕೊಬ್ಬರಿ ಮಿಠಾಯಿ ಮಾಡ್ತೀನಿ ಅಂತ. ಆದರೆ ಹಠ ಮಾಡಿ ಕರ್ಕೊಂಡು ಹೋದ್ರಿ ನೋಡಿ ಈಗ ಏನಾಯ್ತು ಅಂತ ಬೇಸರ ವ್ಯಕ್ತಪಡಿಸಿದವಳನ್ನು ತನ್ನ ಪಕ್ಕ ಕೂರಿಸಿಕೊಂಡು, ಸಾರಿ ರೂಪ, ನನಗೇನು ಗೊತ್ತು ಆ ಗೊರಿಲ್ಲ ಅಲ್ಲಿಗೆ ಬರ್ತಾನೆ ಅಂತ. ನನ್ನ ತಮ್ಮನ ಫ್ರೆಂಡ್ ಅನ್ನೋದಕ್ಕಿಂತ ಜೊಲ್ಲು ಪಾರ್ಟಿ ಅನ್ನಬಹುದು. ಅವನಿಗೆ ಇಷ್ಟವಾದ ಹುಡುಗಿಯರು ಅವನ ಜೊತೆ ಮಂಚ ಏರಬೇಕು. ಅದಕ್ಕಾಗಿ ಅದೆಷ್ಟು ಸರ್ಕಸ್ ಬೇಕಾದರೂ ಮಾಡ್ತಾನೆ. ನನ್ನ ಹಿಂದೆ ಲವ್ ಅಂತ ಬಂದಿದ್ದ. ಆಮೇಲೆ ನನ್ನ ರೌದ್ರಾವತಾರದ ಜೊತೆ ಡ್ಯಾಡ್ ಭಯದಿಂದ ಸುಮ್ಮನೆ ಇದ್ದ. ಈಗ ಯಾರೂ ಇಲ್ಲ. ಅಲ್ಲದೆ ನಾನು ಎಲ್ಲ ಬಿಟ್ಟು ಸುಮ್ಮನೆ ಇದ್ದೀನಿ ಅಲ್ವಾ, ಅದಕ್ಕೆ ಒಂದು ಕೈ ನೋಡೋಣ ಅಂತ ಬಂದಿದ್ದು ಅವನು. ಲೋಫರ್ ಬಿಡು, ಅವನಿಗೆ ಸರಿಯಾಗಿ ಆಗಿದೆ. ಆದರೆ ನಮ್ಮ ನಡುವೆ ಈ ಪ್ರಾಣಿ ಯಾಕೆ ಬಂತು ಅಂತ ಗೊತ್ತಾಗಲಿಲ್ಲ. ಹೊಸ ದಿತ್ಯೆಯಾಗಿ ಬದಲಾದ ದಿನದಿಂದ ಆಗಾಗ ಇವನ ದರ್ಶನ ಆಗ್ತಾನೆ ಇದೆ ಎನ್ನುತ್ತಾ ಅರುಣ್ ಪರಿಚಯ ಹಾಗೂ ಅನಿರೀಕ್ಷಿತವಾಗಿ ಇಬ್ಬರು ಆಗಾಗ ಭೇಟಿಯಾಗುವುದನ್ನು ಹೇಳಿದಾಗ ಕಣ್ಣರಳಿಸಿದ ರೂಪ, ಅಕ್ಕೋ, ಹುಡುಗ ಮುದ್ದು ಮುದ್ದಾಗಿದ್ದಾನೆ, ನಿಮ್ಮ ಮೇಲೆ ಲವ್ ಅಂದಾಗ, ಶಟ್ ಅಪ್ ರೂಪ, ಅವನಿಗೆ ಮದುವೆ ಆಗೋಕೆ ಹುಡುಗಿ ಫಿಕ್ಸ್ ಆಗಿದೆ. ಹೋಗು, ಏನಾದರೂ ಲೈಟಾಗಿ ಅಡುಗೆ ಮಾಡು. ಹೋಟೆಲಲ್ಲಿ ನಿನಗೆ ನನ್ನ ಫೇವ್ರೇಟ್ ಎಲ್ಲ ತಿನ್ನಿಸಬೇಕು ಅಂದ್ಕೊಂಡಿದ್ದೆ. ಆ ಗೊರಿಲ್ಲಾದಿಂದ ಎಲ್ಲ ಹಾಳಾಯಿತು. ಹೋಗು, ಏನಾದರೂ ಮಾಡು ಎಂದಾಗ ರೂಪ ಅಲ್ಲಿಂದ ಎದ್ದು ಹೋದರೆ ದಿತ್ಯಾಳ ದೃಷ್ಟಿ ಅರುಣ್ ಮೇಲೆಯೇ ನೆಟ್ಟಿತ್ತು. ಒಮ್ಮೆಲೆ ರೂಪಾಳ ಮಾತು ನೆನಪಾದಾಗ ತಲೆ ಕೊಡವಿ ಸುಮ್ಮನಾದಳು. ಡಾಕ್ಟರ್ ಹೇಳಿದಂತೆ ಅರ್ಧ ಗಂಟೆಯ ಬಳಿಕ ಕಣ್ತೆರೆದ ಅರುಣ್ ಹಣೆ ತುಂಬ ನೋಯುತ್ತಿತ್ತು. ನಿಧಾನವಾಗಿ ಅತ್ತಿತ್ತ ಕಣ್ಣು ಹಾಯಿಸಿದವನು ತನ್ನೆದುರು ಕುಳಿತಿರುವ ದಿತ್ಯಾಳನ್ನ ನೋಡಿ ದಡಕ್ಕನೆ ಎದ್ದು ಕುಳಿತು, ಲೇಯ್, ನಿನಗೇನು ತಲೆ ಕೆಟ್ಟಿದೀಯಾ? ನಮ್ಮ ಮನೆಯವರೆಗೂ ಬಂದಿದ್ದೀಯಲ್ಲ, ಮಾಮ್ ನೋಡಿದ್ರೆ ನಿನ್ನ ಕೈ ಕಾಲು ಮುರಿತಾರೆ, ಬೇಗ ಹೋಗು ಅಂತ ಹೇಳಿ ಹಣೆ ಸವರಲು ಹೋದರೆ ಅಲ್ಲಿರುವ ಬ್ಯಾಂಡೇಜ್ ಕೈಗೆ ತಾಕಿದಾಗ ನೋವಲ್ಲಿ ಮುಖ ಕಿವುಚಿ ಇನ್ನೂ ತನ್ನನ್ನೇ ದಿಟ್ಟಿಸುತ್ತಿರುವವಳನ್ನು ಗಮನಿಸಿ, ಸ್ಟುಪಿಡ್ ಗರ್ಲ್, ನನ್ನನ್ನೇನು ನೋಡ್ತಿದ್ದೀಯಾ, ಹೋಗು ಹೊರಗೆ ಎನ್ನುವಾಗ ಅಕ್ಕ ಊಟ ರೆಡಿ ಎನ್ನುತ್ತಾ ಬಂದವಳನ್ನು ನೋಡಿ ಒಮ್ಮೆ ಸುತ್ತಲೂ ಗಮನಿಸಿದ ಅರುಣ್ ಇದು ತನ್ನ ಮನೆಯಲ್ಲ ಎನ್ನುವುದರ ಅರಿವಾಗಿತ್ತು. ತಕ್ಷಣ ಎದ್ದು ನಿಂತವನಿಗೆ ತಲೆ ತಿರುಗಿದಂತಾಗಿ ಸೋಫಾದಲ್ಲಿ ಕುಸಿದರೆ ಅವನ ಬಳಿ ಹೋದ ಆದಿತ್ಯ, ಮಿಸ್ಟರ್, ಸ್ವಲ್ಪ ಸುಮ್ಮನೆ ಕೂತು ಊಟ ಮಾಡು, ಆಮೇಲೆ ಉಳಿದ ವಿಷಯ ಮಾತಾಡೋಣ. ರೂಪ ತಟ್ಟೆ ಹಿಡು ಎಂದಾಗ, ಹೋಯ್ ಸ್ಟಾಪ್, ನಾನು ನಿನ್ನ ಮನೆಯಲ್ಲಿ ಊಟ ನೆವರ್. ಅದಕ್ಕೆ ಏನಾದರೂ ಹಾಕಿ ಕೊಟ್ರೆ? ಅಲ್ಲ, ನನ್ನನ್ನು ಇಲ್ಲಿಗೆ ಯಾಕೆ ಕರ್ಕೊಂಡು ಬಂದೆ? ಮೊದಲು ನಾನು ಇಲ್ಲಿಂದ ಹೋಗಬೇಕು ಅಂತ ಒಮ್ಮೆ ತನ್ನನ್ನು ಮೇಲಿಂದ ಕೆಳಗೆ ನೋಡಿಕೊಳ್ಳುವುದರ ಜೊತೆ ಕೈಯಲ್ಲಿರುವ ವಾಚ್, ಕೈ ಬೆರಳಲ್ಲಿರುವ
ರಿಂಗ್, ಕುತ್ತಿಗೆಯಲ್ಲಿನ ಚೈನ್ ಎಲ್ಲವನ್ನು ಮುಟ್ಟಿ ಅಲ್ಲಿಂದ ಹೋಗಲು ಒಂದೆರಡು ಹೆಜ್ಜೆ ಇಟ್ಟ ಕೂಡಲೇ ಅವನ ವರ್ತನೆಗೆ ಕೋಪಗೊಂಡವಳು, ಮಿಸ್ಟರ್, ನಿನ್ನನ್ನು ನಾನೇನು ಕಿಡ್ನ್ಯಾಪ್ ಮಾಡಿ ಇಲ್ಲಿಗೆ ಕರ್ಕೊಂಡು ಬಂದಿಲ್ಲ. ಅಲ್ಲ, ನಮ್ಮ ಪಾಡಿಗೆ ನಾವು ರೆಸ್ಟೋರೆಂಟ್ಗೆ ಬಂದ್ವಿ. ಅಲ್ಲಿ ಆ ಲೋಫರ್ ಸಿಕ್ಕಿ ಗಲಾಟೆ ಆಯಿತು. ಅವರಿಗೆಲ್ಲ ನಾಲ್ಕು ತದುಕಿ ಇನ್ನೇನು ಅಲ್ಲಿಂದ ಹೋಗಬೇಕು ಅನ್ನುವಾಗ ಊರಿಗೆ ಉಪಕಾರಿ ಅನ್ನೋ ಹಾಗೆ ತಾವ್ಯಾಕೆ ಅಲ್ಲಿ ಎಂಟ್ರಿ ಕೊಟ್ಟದ್ದು? ನಾವೇನು ನಿನ್ನ ಹಿಂದೆ ಬಂದು ಸರ್ ನಮ್ಮನ್ನು ಕಾಪಾಡಿ ಅಂದ್ವಾ? ಇಲ್ಲ ತಾನೇ? ನೀನೇ ಬಂದು ಅವರಿಗೆಲ್ಲ ಹೊಡೆದು ಅವರ ಕೈಯಿಂದ ರಕ್ತ ಬರೋ ತರಹ ಒಡಿಸ್ಕೊಂಡು ಬಿದ್ಕೊಂಡಿದ್ದೆ. ನಿನ್ನ ಹಣೆಯಿಂದ ಸ್ವಲ್ಪ ಜಾಸ್ತಿ ರಕ್ತ ಹೋದ ಕಾರಣ ಅಲ್ಲಿ ನಿನಗೆ ಸಹಾಯ ಮಾಡೋಕೆ ಯಾರು ಇರಲಿಲ್ಲ. ಸೊ ಮಾನವೀಯತೆ ದೃಷ್ಟಿಯಿಂದ ನಿನ್ನನ್ನು ಇಲ್ಲಿಗೆ ಕರ್ಕೊಂಡು ಬಂದು ಟ್ರೀಟ್ಮೆಂಟ್ ಮಾಡಿದ್ದೇನೆ. ವೆಯ್ಟ್ ಅಂತ ಅವನೆದುರು ಮೊಬೈಲ್ ಸ್ಕ್ರೀನ್ ತೋರಿಸಿ, ಡಾಕ್ಟರ್ ಬಿಲ್ 3,500 ಆಯಿತು, ಇದರ ಪೇಮೆಂಟ್ ಮಾಡಿ ಹೋಗ್ತಾ ಇರು ಅಂತ ಕೈ ಕಟ್ಟಿಕೊಂಡು ಬಿರುಸಾಗಿ ನುಡಿದವಳನ್ನು ನೋಡಿದವನಿಗೆ ಹೋಟೆಲಲ್ಲಿ ನಡೆದ ಘಟನೆ ನೆನಪಾಗಿ, ಛೇ, ನಾನು ಈ ರಾಕ್ಷಸಿ ಹಿಂದೆ ಯಾಕಾದರೂ ಹೋದ್ನೋ ಅಂತ ತಲೆಕೊಡವಿ ಪರ್ಸಲ್ಲಿದ್ದ ಹಣ ತೆಗೆದು ಅವಳೆದುರು ಚಾಚಿದಾಗ ಅವಳು ಹಣ ತೆಗೆದುಕೊಳ್ಳುವುದರ ಒಳಗಡೆ ಅವನಿಗೆ ತಲೆ ತಿರುಗಿದಂತಾಗಿ ಮತ್ತೊಮ್ಮೆ ಅವಳ ಮೇಲೆಯೇ ವಾಲಿ ಪ್ರಜ್ಞೆ ತಪ್ಪಿದ್ದನು. ಕತೆ ಇನ್ನು ಮುಂದುವರೆಯುವುದು. ವಿಡಿಯೋ ನೋಡ್ತಾ ಇರೋ ನಿಮ್ಮೆಲ್ಲರಿಗೂ ತುಂಬು ಹೃದಯದ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್.